ಬನ್ನಿ ಗೈಸ್, ನಮ್ಮ ಕಾಲೇಜಿಗೆ ಹೋಗುವ ಟೈಮ್ ಆಯಿತು. ಬನ್ನಿ. ಮರುಭೂಮಿಗಳು ವ್ಯಾಪಿಸುವುದನ್ನು ತಡೆಯಬೇಕು. ನಮ್ಮ ಕಾಲೇಜ್ ಕಡೆ ಕ್ಲಾಸಿಗೆ ಹೋದ್ರೆ ಎಬ್ಬಿಸ್ತಾರೆ ಮೇಡಮ್. ಕಾಮೆಂಟ್ ಮಾಡಿ ಹೆಂಗೆ ಬರ್ತದೆ. ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮಿದ್ದಾರೆ ಅನ್ಕೊತೇನೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ಹೊಸಬ್ರು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಶೇರ್ ಮಾಡಿ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ನಮ್ಮ ಕಾಲೇಜ್ ಕಡೆ ಮುಂದೆ ಇದ್ದೇವೆ. ನಮ್ಮ ಕಾಲೇಜ್ ಕಡೆ ಹೋಗ್ತಾ ಇದ್ದೇವೆ. ಯಾವ ಥರ ಇದೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಏನೇನು ಮಾಡ್ತೀವಿ, ಏನೇನು ಬಿಡ್ತೀವಿ ಅಂತ ಶೇರ್ ಮಾಡುವ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಗ 2024 ಮತ್ತು 2025 ಸಾಲಿನ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. BCA, BA, BCom ಮತ್ತು BSc ಸ್ಟಾರ್ಟ್ ಆಗಿದೆ. ಬನ್ನಿ, ಯಾರು ಅಡ್ಮಿಷನ್ ಮಾಡಿಸ್ತೀರಾ ಬನ್ನಿ, ನಾವು ಇರ್ತೇವೆ. ಆಮೇಲೆ ಅಮಿತ್ ಅಣ್ಣ ಇದ್ದಾನೆ, ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಬನ್ನಿ ಗೈಸ್, ನಮ್ಮ ಕಾಲೇಜಿಗೆ ಹೋಗುವ. ನಮ್ಮ ಕಾಲೇಜು ಹೊಸದಾಗಿ ಗೇಟ್ ಎಲ್ಲ ಹಾಕಿದ್ದಾರೆ. ಈಗ 11:01 ಆಯಿತು. ಈಗ ಕ್ಲಾಸ್ ಟೈಮ್ ಆಯಿತು. ಕಾಮೆಂಟ್ ಮಾಡಿ ಹೆಂಗೆ ಬರ್ತದೆ. ಇದೇ ನಮ್ಮ ಕಾಲೇಜು. ಇವಾಗ ನಮ್ಮ ಕ್ಲಾಸಿಗೆ ಹೋಗ್ತಾ ಇದ್ದೇವೆ. ಮರುಭೂಮಿಗಳು ವ್ಯಾಪಿಸುವುದನ್ನು ತಡೆಯಬೇಕು. ಸಂಪನ್ಮೂಲ ಬಳಕೆಯಲ್ಲಿ ಇವಾಗ ನಮ್ಮ ಸರ್ಸ್ ಕಾಲೇಜ್ ಬಗ್ಗೆ ಏನೇನು ಅಭಿಪ್ರಾಯ ಕೊಡ್ತಾರಂತ ಕೇಳ್ಕೊ ಬನ್ನಿ ಗೈಸ್. ಬನ್ನಿ, ಹೋಗುವ. ಮೇಡಮ್, ನಿಮ್ಮ ಹೆಸರು? ಪೂರ್ಣಿಮಾ ಹೆಬ್ಬಾರ್ ಅಂತ. ಎಷ್ಟು ವರ್ಷ ಆಯ್ತು ಮೇಡಮ್ ಕಾಲೇಜ್? 12 ಇಯರ್ ಆಯ್ತು. ಹೌದಾ ಮ್ಯಾಮ್? ಸಬ್ಜೆಕ್ಟ್ ತೊಗೊತಾ ಇದ್ರು? ಸಬ್ಜೆಕ್ಟ್ ನನ್ನ ಕನ್ನಡ. ಹೌದಾ ಮ್ಯಾಮ್? ಮೇಡಮ್, ನಿಮ್ಮ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಹೌದು ಹೌದು. ಇದು ಸ್ಟೂಡೆಂಟ್ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಆದ್ರೆ ಬಂದವರಿಗೆ ನಾವು ಪಾಠ ಮಾಡ್ತಾ ಇದ್ದೀವಿ. ಹೌದು, ಹೇಳ್ತಿದ್ರು ಮೇಡಮ್ ಈ ಥರ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ. ಹೌದಾ? ವೆರಿ ಗುಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಹೆಸರು ಪ್ರಕಾಶ್ ಅಂತ ಹೇಳಿ. ಹೌದು ಸರ್. ಸಬ್ಜೆಕ್ಟ್ ಬಂತು ಸರ್? ನಾನು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಬೇಸಿಕ್ ಸಂಬಂಧಪಟ್ಟ. ಸರ್, ನಮ್ಮ ಕಾಲೇಜಿಂದ ಬಂದು ತುಂಬ ವರ್ಷ ಆಯ್ತು ಸರ್. ಇಲ್ಲಿ ಬಂದು ಎಲ್ಲ ಹೇಳ್ತಿದ್ರು ಸ್ಟೂಡೆಂಟ್ ಪ್ರಕಾಶ್ ಸರ್ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೆ ಬಂದಿದ್ದು ಸರ್. ನಮ್ಮ ಕಾಲೇಜ್ ಬಗ್ಗೆ ನೀವು ಒಂದೆರಡು ಮಾತಾಡೋಣ. ನನಗೆ SSLC ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಮಾರಲಿ ತುಂಬ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಅಧ್ಯಯನಶೀಲದ ಕಡೆಗೆ ಸ್ವಲ್ಪ ಅವ್ರ ಮನಸ್ಸು ಕಡಿಮೆ ಇದೆ. ಆದ್ದರಿಂದ ಅವರು ಎಲ್ಲರೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸನ ಮಾಡಿದ್ರೆ ಅವರು ಏನು SSLC ಒಳಗೆ PUC ಒಳಗೆ ಅತಿ ಹೆಚ್ಚು ಅಂಕವನ್ನು ಪಡೆಯುತ್ತಾರೆ. ಅದು ಡಿಗ್ರಿ ಒಳಗೆ ಬಂದಾಗ ಅದೇ ಉತ್ಸಾಹ ಮತ್ತು ಅದೇ ಒಂದು ನಿಷ್ಠೆಯೊಳಗೆ ಅವರು ಮುಂದುವರೆದ್ರೆ ಖಂಡಿತ ಒಳ್ಳೊಳ್ಳೆ ಪರೀಕ್ಷೆಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎದುರಿಸಿ ಅವ್ರ ಜೀವನವನ್ನು ಉತ್ತಮಪಡಿಸ್ಕೊಳ್ಬೋದು. ನಾನಂತೂ ಕಳೆದ 6 ವರ್ಷಗಳಿಂದ ಈ ಕಾಲೇಜಲ್ಲಿ ಒಂದು ಅವಧಿಯನ್ನು ಕೂಡ ಮಿಸ್ ಮಾಡಿದಾಗೆ ಅವರಿಗೆ ಉದ್ಯೋಗದ ಬಗ್ಗೆ ಆಗಲಿ, ಅವ್ರ ಜೀವನಕ್ಕೆ ಸಂಬಂಧಪಟ್ಟಾಗೆ ಆಗಲಿ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಅದನ್ನು ಅನುಸರಣೆ ಮಾಡಿ ಈಗಾಗಲೇ ಅನೇಕ ಕೆಲಸಗಳಿಗೆ ಪೊಲೀಸ್ ಆಗಿರ್ಬೋದು, FD ಆಗ್ಬೋದು, SD ಆಗ್ಬೋದು, SSC ಆಗ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು, CA ಎಕ್ಸಾಮ್ ಆಗ್ಬೋದು, ಇನ್ನೂ ಅನೇಕ ಎಕ್ಸಾಮ್ಗಳನ್ನು ಅವರು ಬರೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಟ್ಟಾಗಿ ನಮ್ಮ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳಲ್ಲಿ ಪ್ರಮಾಣ ನೋಡಿದಾಗ ಪ್ರತಿಶತ
ಅವರ ಪ್ರಯತ್ನ 100ಕ್ಕೆ ಕನಿಷ್ಠ ಒಂದು 70ರಷ್ಟು ವಿದ್ಯಾರ್ಥಿಗಳಾದರೂ ಕೂಡ ಇನ್ನೂ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಪಡೆಯುವಂಥ ಕೆಲಸ ಮಾಡಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಗ್ಗೆ ಹೆಚ್ಚು ಅರಿವನ್ನು ಗಳಿಸುವಂಥ ಪ್ರಯತ್ನ ಮಾಡಬೇಕು. ಈ ದಿಶೆಯೊಳಗೆ ನಾನು ಅವರಿಗೆ ಅಂಥ ಮಾರ್ಗದರ್ಶನವನ್ನು ಕೊಡುವಂಥ ಪ್ರಯತ್ನ ಪ್ರತಿನಿತ್ಯ ಮಾಡ್ತಾಯಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಅದರ ಬಗ್ಗೆ ಆಸಕ್ತಿ ಹೊಂದಿದೆ. ಥ್ಯಾಂಕ್ ಯು ಸರ್. ಹಾಗೆ ಸ್ಟೂಡೆಂಟಲ್ಲಿ ಹೇಳ್ತೀವಿ ಸರ್, ಪ್ರಕಾಶ್ ಸರ್ ಈ ಥರ ಪಾಠ ಚೆನ್ನಾಗಿ ಮಾಡ್ತಾರೆ, ಅರ್ಥ ಆಗುತ್ತೆ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಫೋನ್ ಮಾಡಿ ನಮಗೆ, ಇದೇ ನಾನು ಸ್ಟಾಫ್ ರೂಮಲ್ಲಿ ಇರ್ತೇನೆ, ಬಂದು ಏನಾದರೂ ಡೌಟ್ ಇದ್ದರೆ ಕೇಳ್ಕೊಂಡು ಹೋಗಿ ಎಲ್ಲ ಹೇಳಿದ್ವಿ ಸರ್. ಸೊ ಚೆನ್ನಾಗಿ ಪಾಠ ಮಾಡ್ತಾ ಅಂತ ಹೇಳಿದ್ವಿ ಸ್ಟೂಡೆಂಟ್. ಈಗ ವಿದ್ಯಾರ್ಥಿಗಳು ಆ ಪಾಠವನ್ನು ಕೇಳಿಸ್ಕೊಂಡು ಅವ್ರ ಜೀವನ ರೂಪಿಸ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ. ನಾನು ಈ ಮೈಸೂರಿಂದ ಈ ಶಿರ್ಸಿಗೆ ಬಂದಿರುವಂಥ ಉದ್ದೇಶ ಏನಪ್ಪ, ನಮ್ಮ ಮೈಸೂರು ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಕ್ಸಸ್ ಆಗ್ತಾರೆ. ಅದರ ರೇಷಿಯೋ ಇಲ್ಲಿ ಕಡಿಮೆ ಇದೆ. ಆ ಒಂದು ಉದ್ದೇಶದಿಂದ ಇಲ್ಲಿ ಆ ಮಕ್ಕಳು ಎಸ್ಪೆಷಲಿ ನಮ್ಮ ಕಾಲೇಜಿಗೆ ಬರುವಂಥ 100% ವಿದ್ಯಾರ್ಥಿಗಳಲ್ಲಿ 75ರಿಂದ 80 ವಿದ್ಯಾರ್ಥಿಗಳು ಅತ್ಯಂತ ಬಡ ವಿದ್ಯಾರ್ಥಿಗಳು, ಹಿಂದುಳಿದ ಸಮುದಾಯದಿಂದ ಬರುವಂಥವರು, ಆರ್ಥಿಕವಾಗಿ ಸಬಲೀಕರಣ ಆಗಿರುವಂಥ ವಿದ್ಯಾರ್ಥಿಗಳು. ಅವ್ರ ಬದುಕು ಸಾಕಾರ ಆಗಬೇಕು, ಅವ್ರ ಬದುಕು ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಅವರಿಗೆ ಮಾರ್ಗದರ್ಶನ ಮಾಡ್ತೀನಿ. ಇವತ್ತು ವಾಟ್ಸಪ್ಪಲ್ಲಿ ಹಾಕದ ಇವರೊಬ್ರು ಕ್ಲಾಸಿಗೆ ಹೊಡ್ಕೊ ಬರ್ತಿದ್ದಾರೆ. ಗೈಸ್, ಇವಾಗ ಬಿಕಾಮ್ ಕ್ಲಾಸಿಗೆ ಬಂದಿದ್ದೇವೆ. ಬನ್ನಿ ಹೋಗುವ ಬಿಕಾಮ್ ಕ್ಲಾಸಿಗೆ. ಯಾವ ಥರ ಇದೆ ನಮ್ಮ ಕಾಲೇಜು ಅಂತ ತೋರಿಸ್ತೇನೆ, ಬನ್ನಿ. ಗೈಸ್, ಬಿಕಾಮ್ ಕ್ಲಾಸು. ಕ್ಲಾಸಿಗೆ ಹೋದರೆ ಎಬ್ಬಿಸ್ತಾರೆ ಮೇಡಮ್. ಅಂತ ಲೈಬ್ರರಿಗೆ ಹೋಗ್ತಾರೆ. ಲೈಬ್ರರಿಗೆ ಹೋಗಿದ್ವಿ, ಬಂದಾಗಿದೆ ಗಾಯ್ಸ್. ಇವಾಗ ಕ್ಲಾಸಿಗೆ ಹೋಗೋಣ. ಹುಡುಗಿನ ನೋಡ್ತಾ ಇದ್ದಾನೆ. ಅಚ್ಚಿ ಮಲೆನಾಡಿಗೆ ನೋಡಿ ಗಿಳಿಯಲ್ಲಿ ಇವಾಗ ಕಾಲೇಜ್ ಮುಗೀತು. ಕಾಲೇಜ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ಸೇ ಬರ್ತಾ ಇಲ್ಲ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀವಿ. ಕೊನೆಗೂ ಬಸ್ ಬಂತು. ಬನ್ನಿ ಹತ್ತೋಣ. ಇವತ್ತು ಬಸ್ ಎಲ್ಲ ಫುಲ್ಲು ರಶ್ ಆಗ್ತಾ ಉಂಟು. ಇವಾಗ ಬಸ್ ಇದು ಒಂದು ಬಂತು, ಅದಕ್ಕೆ ನಾವು ಹತ್ತಿದ್ವಿ. ಇದು ಬಸ್ ಫುಲ್ಲು ಜನ ಇದ್ರಲ್ಲ, ಸೊ ನಾವು ಬಾಗಿಲು ಹತ್ತಿರ ನಿಂತ್ಕೊಂಡು. ಬ್ಲಾಗ್ ತುಂಬ ಲೆಂತ್ ಆಯಿತು. ಬ್ಲಾಗ್ ಮುಗಿಸೋಣ. ಬಾಯ್ ಗೈಸ್.